Hello everyone, welcome to Sanmarga classes. Let us see question number 25 of chapter Sound. An astronaut cannot hear the voice of another astronaut in the space, but on the earth we can hear the varieties of sound. How? ಬೆಳಿಗ್ಗೆ ಎದ್ದಿರ್ತೀರಿ, ಮನೇಲಿ ಹಚ್ಚಿರೋ ಸುಪ್ರಭಾತ ಕೇಳುತ್ತೆ, ಫ್ಯಾನ್ ತಿರುಗ್ತಿರೋ ಸೌಂಡ್ ಕೇಳುತ್ತೆ. ರಾತ್ರಿ ಮಲಗೋ ಟೈಮಲ್ಲಿ ಏನೂ ಸೌಂಡ್ ಇಲ್ಲ ಅಂದ್ರೆ ಗಡಿಯಾರದ್ದು ಟಿಕ್ 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 ಆದ್ರೂ ಕೇಳಿರುತ್ತೆ. ಅಮ್ಮ ಮಾತಾಡೋದು ಕೇಳುತ್ತೆ, ಅಪ್ಪ ಮಾತಾಡೋದು ಕೇಳುತ್ತೆ, ಮನೇಲಿ ಯಾರು ಮಾತಾಡಿದ್ರು ಕೇಳುತ್ತೆ. ಸ್ಕೂಲಿಗೆ ಬಂದ್ರೆ ಟೀಚರ್ ಮಾತಾಡೋದು ಕೇಳುತ್ತೆ, ಸ್ಕೂಲಿಗೆ ಬರುವಾಗ ವೆಹಿಕಲ್ ಸೌಂಡ್ ಕೇಳುತ್ತೆ, ಹಾರ್ನ್ ಸೌಂಡ್ ಕೇಳುತ್ತೆ. ಸೊ ವಿ ಕ್ಯಾನ್ ಹಿಯರ್ ದ ವೆರೈಟೀಸ್ ಆಫ್ ಸೌಂಡ್ಸ್. ಓಷನ್ನಿಗೆ ಹೋದ್ರೆ ಆ ಸೌಂಡ್ ಕೇಳುತ್ತೆ, ವೇವ್ಸ್ ಇನ್ ಸೌಂಡ್ ಅಲ್ವಾ? ಸೊ ಬಟ್ ಇಲ್ಲಿ ನೋಡಿ, astronaut cannot hear the voice of another astronaut in space. ನೀವು ಸ್ಪೇಸ್ ಅಲ್ಲಿ ಹೋಗಿದ್ರೆ ಅಲ್ಲಿ ಒಬ್ರು ಮಾತಾಡಿದ್ದು ಇನ್ನೊಬ್ರಿಗೆ ಕೇಳಿಸೋದಿಲ್ಲ. ಅಲ್ಲಿ ಬೇರೆ ಇಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡ್ತಾರೆ ಕಮ್ಯುನಿಕೇಶನ್ಗೆ. ಹಾಗಿದ್ರೆ ಯಾಕೆ? Sound requires a medium to travel and space is vacuum. You know that. Sound requires a medium. It may be solid, liquid or gas. Sound requires a medium. ಸೌಂಡಿಗೆ ಟ್ರಾವೆಲ್ ಆಗಕ್ಕೆ ಮೀಡಿಯಂ ಬೇಕು. ಅದು ಗ್ಯಾಸ್ ಇರಲಿ, ಲಿಕ್ವಿಡ್ ಇರಲಿ, ಸಾಲಿಡ್ ಇರಲಿ ಸಂಬಂಧ ಇಲ್ಲ, ಒಟ್ಟು ಮೀಡಿಯಂ ಬೇಕು. ಬಟ್ ಸ್ಪೇಸ್ ಈಸ್ ಅ ವ್ಯಾಕ್ಯೂಮ್. ಸ್ಪೇಸ್ ಅಲ್ಲಿ ಯಾವುದೇ ಪಾರ್ಟ್ ಮೀಡಿಯಂ ಇಲ್ಲ ಅಲ್ವಾ? ಇಟ್ ಇಸ್ ಅ ವ್ಯಾಕ್ಯೂಮ್. On earth, the atmosphere provides the necessary medium for propagation of sound. ಆದರೆ ಸ್ಪೇಸ್ ಅಲ್ಲಿ ಏನಿರುತ್ತೆ? there is no atmosphere, it is vacuum, therefore which do not provide a necessary medium for propagation of sound. Sound propagate ಆಗಬೇಕು ಅಂದ್ರೆ some medium is required ಅಲ್ವಾ? ಈಗ ನಾನು ಮಾತಾಡ್ತಿರೋದು ನಿಮ್ ಕಿವಿ ತನಕ ಕೇಳ್ತಿದ್ದೆ ಅಂದ್ರೆ ಮೊಬೈಲ್ ಸ್ಪೀಕರ್ ಇಂದ ಬಂದಿರೋ ಸೌಂಡ್ ವೇವ್ ಏನಿದೆ ಅದು ಏರ್ ಥ್ರೂ ಪಾಸ್ ಆಗ್ಬೇಕು ಅಲ್ವಾ? ಗ್ಯಾಸ್ ಥ್ರೂ ಪಾಸ್ ಆಗಿ ನಿಮ್ ಕಿವಿವರೆಗೆ ಬರುತ್ತೆ. ಬಟ್ ಇಲ್ಲಿ ವ್ಯಾಕ್ಯೂಮ್ ಇರುತ್ತೆ ಅಂದ್ರೆ ಏನೂ ಇರೋದಿಲ್ಲ. ಸೊ ಒಬ್ರು ಮಾತಾಡಿದ್ದು ಒಬ್ರಿಗೆ ಕೇಳಿಸೋದಿಲ್ಲ. ಸೌಂಡ್ ರಿಕ್ವೈರ್ಸ್ ಅ ಮೀಡಿಯಂ ಟು ಟ್ರಾವೆಲ್ ಅಂಡ್ ಸ್ಪೇಸ್ ಇಸ್ ವ್ಯಾಕ್ಯೂಮ್. ಆನ್ ಅರ್ತ್ the atmosphere provides the necessary medium for propagation of sound. Thank you.